ಮೋಸ ಹೋಗುವಂಥ ವ್ಯಕ್ತಿಗಳು ಎಲ್ಲಿ ತನಕ ಅವರು ಬುದ್ಧಿವಂತರಾಗಲ್ವೋ, ಅಲ್ಲಿ ತನಕ ಮೋಸ ಮಾಡೋ ಜನ ಇದ್ದೇ ಇರ್ತಾರೆ. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಕ್ರಾಲ್ ಮಾಡಬೇಡಿ, ಒಂದು ನಿಮಿಷ ನಿಂತ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಯಾವ ಥರದ್ದೆಲ್ಲ ಮೋಸ ಮಾಡುವಂಥ ಸಾಧ್ಯತೆಗಳಿದೆ. ಎಷ್ಟು ಚೆನ್ನಾಗಿ ಒಳ್ಳೆಯವ್ರು ಅಂತ ಅನಿಸ್ಕೊಂಡು ಹೆಂಗೆ ಮೋಸ ಮಾಡ್ತಾರೆ, ಅದನ್ನು ಹೇಳಿಕೊಡ್ತೀನಿ ನಾನು. ಬಟ್ ಅದನ್ನ ನೋಡಿದ್ಮೇಲೆ, ಪಾಯಿಂಟ್ಸ್ ನೋಡಿದ್ಮೇಲೆ ಹುಷಾರಾಗ್ತೀರಿ ನೀವು. ಓಕೆ, ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಬಟ್ ಫೀಸ್ ಇರುತ್ತೆ ಕೌನ್ಸಿಲಿಂಗಿಗೆ. ಓಕೆ, ವಿಡಿಯೋ ಒಂದೊಂದೇ ಪಾಯಿಂಟ್ನ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ, ನೀವು ಬುದ್ಧಿವಂತರಾಗ್ತೀರಿ, ಮೋಸ ಹೋಗೋದು ತಪ್ಪಿಸ್ಕೊಳ್ತೀರಿ ಆ್ಯಕ್ಚುಲಿ ಎಲ್ಲೋ ಒಂದು ಕಡೆಗೆ. ಓಕೆ, ಫಸ್ಟ್ ಪಾಯಿಂಟ್ ಲೈಕ್ ಏನು ಅಂತ ಹೇಳಿದ್ರೆ, ಓವರ್ ಲವ್ ತೋರಿಸಿ ಆಮೇಲೆ ಟ್ರ್ಯಾಪ್ ಮಾಡುವಂಥ ಕೆಲಸ. ಇದು 85% ನಡೀತಾ ಇದೆ ಇವತ್ತು. ಶುರುವಾತಲ್ಲಿ ನಾನು ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ ಅವರೇ ಹೇಳ್ತಾರೆ, ಸರ್ ಶುರುವಾತಲ್ಲಿ ಹಾಗಿರಲಿಲ್ಲ ಸರ್, ತುಂಬ ಕೇರ್ ಮಾಡಿದ್ರು, ಕಾಳಜಿ ತೋರಿಸಿದ್ರು, ಸಮಯ ತುಂಬ ಕೊಡ್ತಾ ಇದ್ದಿದ್ದು, ಹಾಗೆ ಹೀಗೆ ಎಲ್ಲ ಹೇಳ್ತಾರೆ. ಬಟ್ ನಾನು ಹೇಳೋದು, ಅವ್ರ ಕಾಳಜಿನಾದ್ರು ತೋರಿಸ್ಲಿ, ಸಮಯನಾದ್ರು ಕೊಡಲಿ. ಓಕೆ, ಒಪ್ಕೊಳ್ಳಿ, ಸತ್ಯ, ಪ್ರೀತಿ ಇರಲೂಬಹುದು. ಆದರೆ ಅದ್ರ ಮೇಲೆ ಒಳಗಡೆ ಒಂದು ಬುದ್ಧಿ ಇದೆಯಲ್ಲ ನಮಗೆ, ಅದನ್ನು ಎಚ್ಚೆತ್ಕೊಳ್ಬೇಕು ನಾವು. ಆ ಬುದ್ಧಿಯೊಟ್ಟಿಗೆ ಅವರೊಟ್ಟಿಗೆ ಬದುಕಬೇಕಾಗತ್ತೆ. ಅದೇ ಪ್ರಪಂಚ ಅಂದ್ಕೊಂಡು, ಎಕ್ಸಾಂಪಲ್, ಈಗ ಉಪ್ಪಿನಕಾಯಿ ಇದೆ ಅಂದ್ಕೊಳ್ಳೋಣ. ಉಪ್ಪಿನಕಾಯಿ ನಮಗೆ ಟೇಸ್ಟ್ ಬರುತ್ತೆ, ಅದಕ್ಕೆ ಅನ್ನ ಚೆನ್ನಾಗಿ ಹೋಗುತ್ತೆ, ಊಟ ಚೆನ್ನಾಗಾಗತ್ತೆ. ಹಂಗಂತೇಳಿ ನಾವು ಉಪ್ಪಿನಕಾಯಿನೇ ಊಟ ಥರ ಮಾಡಲಿಕ್ಕಾಗತ್ತಾ? ರಾಂಗ್ ಆಗತ್ತೆ. ಆ್ಯಸ್ ಯೂಶ್ವಲ್ ಯಾರೋ ನಮ್ಮನ್ನು ಕಾಳಜಿ ಮಾಡಿದ ತಕ್ಷಣ ಅವ್ರ ಮೇಲೇ ಎಮೋಷನಲಿ ತುಂಬ ಡಿಪೆಂಡ್ ಆಗಿ ನಮ್ಮನ್ನು ನಾವೇ ಕಳ್ಕೊಂಡು ಸಾಯೋ ಥರ ಡಿಪೆಂಡ್ ಆಗೋ ತಪ್ಪು ನನ್ನ ಪ್ರಕಾರ. ಪ್ರೀತಿ ಮಾಡಿ, ಆದರೆ ಆ ಪ್ರೀತಿಯಿಂದ ಹಾನಿಗೊಳಗಾಗ್ಬೇಡಿ ನೀವು. ಟ್ರೂ ಲವೇ ಇರಲಿ, ಹಾನೆಸ್ಟ್ ಆಗಿರಿ, ಆದರೆ ಬುದ್ಧಿನ ಕಳ್ಕೊಂಡು ಭ್ರಮೆಯಲ್ಲಿ ಪ್ರೀತಿ ಮಾಡೋಕ್ಕೆ ಹೋಗ್ಬೇಡಿ. ನಿಮಗೆ ಲಾಸ್ ಆಗುತ್ತೆ ಆ್ಯಕ್ಚುಲಿ. ಒಳ್ಳೆಯವರಾಗಿದ್ದರೆ ಒಳ್ಳೆಯವರಾಗಿರೋಣ, ಕೆಟ್ಟವರಾಗಿದ್ದರೆ ಒಳ್ಳೆಯವ್ರು ಮಾಡೋಣ. ಹಂಗಂತೇಳಿ ಅವ್ರು ಕೆಟ್ಟವರಿದ್ದಾರೆ, ಒಳ್ಳೆಯವ್ರು ಶುರುವಾಗಿತ್ತಲ್ಲಿ ಇದ್ಕೊಂಡು ಕೆಟ್ಟವರಾಗಿ ಈಗ ನಮ್ಮನ್ನು ಹಾಳಾಗಬಾರ್ದು ನಾವು. ಓಕೆ, ಹಿಂಗೂ ಮೋಸ ಮಾಡ್ತಾರೆ. ಅಂದರೆ ನಿಮಗೆ ಕೇರಿಂಗ್ ತೋರಿಸಿ ಸ್ಟಾರ್ಟಿಂಗಲ್ಲಿ ನಂಬಿಕೆ ಹುಟ್ಟಿಸಿ. ಸೆಕೆಂಡ್ ಪಾಯಿಂಟ್, ಫೇಕ್ ಪ್ರಾಮಿಸಸ್ಸನ್ನು ಮಾಡ್ತಾರೆ. ನಿಮಗೆ ಎಷ್ಟು ಚೆನ್ನಾಗಿ ಪ್ರಾಮಿಸ್ ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ನಂಬಬೇಕಲ್ಲಿ, ನಂಬಿಕೆ ಹುಟ್ಟಬೇಕಂತಲೇ ಫೇಕ್ ಪ್ರಾಮಿಸ್ನ ಕೊಡ್ತಾರೆ. ನಂಬಿಕೆ ಹುಟ್ಟಿದ ಮೇಲೆ ತಾನೇ ಎಲ್ಲ ನಿಮಗೆ ಮೋಸ ಮಾಡ್ಲಿಕ್ಕೆ ಅವ್ರು ಸಾಧ್ಯ, ನಿಮ್ಮೊಟ್ಟಿಗೆ ಹೇಗೆಲ್ಲ ಇರ್ಬೇಕು ಹಾಗಿರ್ಲಿಕ್ಕೆ ಸಾಧ್ಯ. ಸೊ ನಂಬಿಕೆ ಹುಟ್ಟಿಸೋ ಥರನೇ ನಮ್ಮೊಟ್ಟಿಗೆ ಆ್ಯಕ್ಟ್ ಮಾಡ್ತಾರೆ. ಬಟ್ ಪ್ರಾಮಿಸ್ ಮಾಡಿದ್ದಾರೆ ಅಂದ ತಕ್ಷಣ ಅದಕ್ಕೆ ಅದೇ ಫೈನಲ್ಲು ಹಾಗೆ ಇದ್ಬಿಡ್ತಾರೆ ಅಂತ ನೀವು ಹುಚ್ಚು ಭ್ರಮೆಯಲ್ಲಿ ಇರಬೇಡಿ. ನಂಬಿ, ಆದರೆ ವಾಸ್ತವತೆಯಲ್ಲಿ ಏನು ನಡೀತಿದ್ದಾರೆ, ಏನು ನಡ್ಕೊಳ್ತಿದ್ದಾರೆ, ಪ್ರಾಮಿಸ್ ಮಾಡಿದ್ದೇನೋ ಅವ್ರು ನಡ್ಕೊಳ್ತಿರೋದೇನು, ಇದನ್ನು ನೀವು ಟ್ಯಾಲಿ ಮಾಡಿ. ಎಲ್ಲಿ ಮಿಸ್ ಹೊಡಿತಾ ಇದೆ, ಏನು ಸುಳ್ಳು ಹೇಳಿದ್ದಾರೆ, ಇದೆಲ್ಲ ನೀವು ಕಣ್ಣಾರೆ ನೋಡಿ, ಆಮೇಲೆ ಹೆಂಗಿರ್ಬೇಕು ಅನ್ನೋದನ್ನು ಕಲಿತಾ ಹೋಗಿ. ಓಕೆ, ನೆಕ್ಸ್ಟ್ ಪಾಯಿಂಟ್, ಟೈಮ್ ಪಾಸ್ ಆ್ಯಕ್ಟಿಂಗ್ ಮಾಡ್ತಾರೆ. ಅವ್ರಿಗೆ ಬೇಕಾದಾಗ ಮಾತ್ರ ಕಾಲು, ಮೆಸೇಜು. ಓಕೆ, ಇದಕ್ಕೆ ಟೈಮ್ ಪಾಸ್ ಅಂತ ಹೇಳ್ತೀವಿ ನಾವು, ಆ್ಯಕ್ಟ್ ಮಾಡೋದು. ಆ ಟೈಮಲ್ಲಿ ನೋಡಬೇಕು ಎಷ್ಟು ಚೆನ್ನಾಗಿ ಹೊಗಳ್ತಾರೆ. ಬೆಣ್ಣೆಲಿ ಕೂದಲ ತೆಗ್ದಿರೋ ಥರ ಅಷ್ಟು ನೈಸ್ ನಾಜೂಕಾಗಿ ಮಾತಾಡ್ಕೊಂಡು ಆ್ಯಕ್ಟ್ ಮಾಡ್ತಾರೆ ನಮ್ಮ ಎದುರಿಗೆ. ನಾವು ಅದನ್ನು ಹಾಗೇನೆ ಅಂತ ನಂಬಿಡ್ಬೇಕು. ಅದಾದಮೇಲೆ ಗಾಯಬ ಆಗ್ಬಿಡ್ತಾರೆ, ಎಲ್ಲೂ ಇರಲ್ಲ, ಪತ್ತೆಗೆ ಇರಲ್ಲ ಆ್ಯಕ್ಚುಲಿ. ಟೈಮ್ ಪಾಸ್ ಆ್ಯಕ್ಟಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದು ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ನಿಮಗೆ. ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಇಟ್ ಮೀನ್ಸ್ ಏನು ಅಂತ ಹೇಳಿದ್ರೆ, ಲೈಕ್ ಶುರುವಾತಲ್ಲಿ ತುಂಬ ಏನು ಚೆನ್ನಾಗಿದ್ರು, ಆಮೇಲೆ ನಾನಿಲ್ಲ ಅಂದರೆ ನಿಮ್ಮ ಕೈಲಿ ಇರೋಕ್ಕಾಗಲ್ಲ ಅಂತ ನಮಗೆ ಹತ್ರ ನಂಬಿಸ್ತಾರೆ ಅವ್ರು. ಆ್ಯಕ್ಚುಲಿ ನಮ್ಮ ಒಳಗಡೆನೆ ಅವ್ರ ಬಗ್ಗೆ ತುಂಬ ಎನರ್ಜಿ ಹಾಕಿ, ತುಂಬ ಒಂದು ವಿಚಾರನ, ಪ್ರಪಂಚನ ಸೃಷ್ಟಿ ಮಾಡಿ, ಅವರಿಲ್ಲ ಅಂದರೆ ನಾವಿಲ್ಲ ಅಂತ ಆ ಲೆವೆಲಿಗೆ ನಮ್ಮನ್ನು ಮೈಂಡ್ ಸೆಟ್ ಮಾಡ್ತಾರೆ. ದಿಸ್ ಈಸ್ ಕಾಲ್ಡ್ ಎಮೋಷ್ನಲ್ ಬ್ಲ್ಯಾಕ್ ಮೇಲ್. ಬಟ್ ಇದನ್ನು ನಾವು ಅರ್ಥ ಮಾಡ್ಕೊಬೇಕು ರೈಟ್ ವೇನಲ್ಲಿ. ಈ ರೀತಿಯೂ ಮೋಸ ಮಾಡ್ತಾರೆ. ಆ್ಯಂಡ್ ಫೈನಲ್ ಲಾಸ್ಟ್ ಏನು ಅಂತ ಹೇಳಿದ್ರೆ, ಅವರು ತಪ್ಪು ಮಾಡಿದ್ರು ನಿಮಗೆ ಗಿಲ್ಟ್ ಫೀಲ್ ಮಾಡಿಸ್ತಾರೆ. ತಪ್ಪು ಅವರೇ ಮಾಡಿರ್ತಾರೆ, ಬಟ್ ಆ ತಪ್ಪಿಗೆ ಶಿಕ್ಷೆ ನೀವು ಅನುಭವಿಸ್ಬೇಕು, ಹಂಗೆ ಮಾಡ್ತಾರೆ. ಅಷ್ಟು ಬುದ್ಧಿವಂತರಾಗಿರ್ತಾರೆ ಮೋಸ ಮಾಡೋಕ್ಕೆ. ಬಟ್ ನಾವು ಅವ್ರಿಗಿನ್ನ ಚೂರು ಬುದ್ಧಿವಂತ ಆದರೆ ಅಲ್ಲಿ ನಾವು ಉಳ್ಕೊಬೋದು. ಓಕೆ, ಈ ರೀತಿಯೂ ಮೋಸ ಮಾಡ್ತಾರೆ. ಓಕೆ, ಬಟ್ ಹುಷಾರಾಗಿರಬೇಕು. ಇಷ್ಟ ಆದರೆ ಲೈಕ್ ಮಾಡಿ. ಯಾವ ಪಾಯಿಂಟ್ಗಳು ನಿಮ್ಗೆ ಹೇಗೆ ಅನ್ನಿಸ್ತು ಅದನ್ನು ಕಮೆಂಟ್ ಸೆಕ್ಷನ್ಗೆ ಹೋಗ್ಬಿಟ್ಟು ಕಮೆಂಟ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದೆ ದಯವಿಟ್ಟು ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಕೌನ್ಸಿಲಿಂಗ್ ಬೇಕಾ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್, ಬಾಯ್.